ಚಿಕ್ಕಬಳ್ಳಾಪುರ ನಗರದ ಸಿಎಸ್ಐ ಚರ್ಚ್ನಲ್ಲಿ ಈಸ್ಟರ್ ಹಬ್ಬವನ್ನ ಕ್ರೈಸ್ತರು ಶ್ರದ್ಧಾ ಭಕ್ತಿಯಿಂದ ಆಚರಿಸಿದ್ರು. ಬೆಳಗಿನ ಜಾವ ವಿಶೇಷ ಪ್ರಾರ್ಥನೆಗಳು ನಡೆದವು. ಚರ್ಚ್ ಮಲ್ಲಿಗೆ ಹೂವಿನಿಂದ ಅಲಂಕರಿಸಲ್ಪಟ್ಟಿದ್ದು, ಭಕ್ತರು ಹೊಸ ಉಡುಪು ಧರಿಸಿ ಕುಟುಂಬ ಸಮೇತರಾಗಿ ಪ್ರಾರ್ಥನೆ ಸಲ್ಲಿಸಿದ್ರು. ಸಭಾಪಾಲಕ ಪ್ರವೀಣ್ ರವರು ಈಸ್ಟರ್ ಹಬ್ಬದ ಮಹತ್ವವನ್ನ ವಿವರಿಸಿ, ಯೇಸು ಕ್ರಿಸ್ತನ ಪುನರುತ್ಥಾನವು ಭರವಸೆ ಮತ್ತು ಹೊಸ ಜೀವನದ ಸಂಕೇತವೆಂದು ಹೇಳಿದ್ರು. ಶಾಂತಿ, ಪ್ರೀತಿ ಮತ್ತು ಸಹಬಾಳ್ವೆಯ ಸಂದೇಶವನ್ನ ಎಲ್ಲರೂ ಅನುಸರಿಸಬೇಕು ಎಂದು ಕರೆ ನೀಡಿದ್ರು. ಈ ಸಂದರ್ಭದಲ್ಲಿ ಇಮ್ಯಾನ್ಯುಯಲ್ ಬೈಬಲ್ ಪಾಠ ವಾಚಿಸಿ ಪ್ರವಚನ ನೀಡಿದ್ರು. ಗಾಯನ ತಂಡದ ಗೀತೆಗಳು ಹಬ್ಬದ ಸಂಭ್ರಮ ಹೆಚ್ಚಿಸಿತು. ಕಾರ್ಯಕ್ರಮದಲ್ಲಿ ಚರ್ಚ್ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಭಕ್ತರು ಭಾಗವಹಿಸಿದ್ರು. ಪ್ರಾಮುಖ್ಯವಾದಂತಹ ಪುನರುತ್ಥಾನದ ಸಂದೇಶ ಏನಂತ ಹೇಳಿದ್ರೆ, ಮುಚ್ಚಲ್ಪಟ್ಟಂತಹ ಸಮಾಧಿ ತೆಗೆಯಲ್ಪಟ್ಟಂಥ ಸ್ಥಿತಿ ಅಂತ ಹೇಳಿದ್ರೆ, ಇವತ್ತು ಲೋಕದಲ್ಲಿ ಮುಚ್ಚಲ್ಪಟ್ಟಂಥ ಸ್ಥಿತಿ ಇರುವಾಗ ಅಥವಾ ಬಂಧಿತವಾದಂಥ ಸ್ಥಿತಿಯಲ್ಲಿರುವಾಗ ಯೇಸು ಸ್ವಾಮಿ ಅದೆಲ್ಲವನ್ನು ತೆಗೆದುಹಾಕಿ ನಮಗೆ ತೆಗೆಯಲ್ಪಟ್ಟಂಥ ಸ್ಥಿತಿ ಮತ್ತು ಭಯ, ಅಭದ್ರತೆ, ಅನಿಶ್ಚಿತತೆಯಿಂದ ಕೂಡಿದಂತಹ ಈ ಲೋಕಕ್ಕೆ ಯೇಸು ಸ್ವಾಮಿಯ ಈ ಒಂದು ಪುನರುತ್ಥಾನದ ಹಬ್ಬ ಹೊಸ ಜೀವ, ಹೊಸ ಬೆಳಕು, ಹೊಸ ಭರವಸೆಯನ್ನು ನೀಡುವಂತಹ ಹಬ್ಬವಾಗಿದೆ. ಇಸ್ರೇಲ್ ಎಂದಿಗೂ ಪಾಪವನ್ನು ವಿರೋಧಿಸಿದರೂ ಪಾಪಿಯನ್ನು ವಿರೋಧಿಸಲಿಲ್ಲ. ಅದು ಬಹಳ ಪ್ರಾಮುಖ್ಯ. ಯಾವಾಗಲೂ ಯೇಸು ಸ್ವಾಮಿ ಪಾಪದ ವಿಷಯವಾಗಿ ಬಹಳವಾದಂಥ ರೀತಿಯಲ್ಲಿ ಸ್ವಾಮಿ ವಿರೋಧಿಸಿದರು, ಆದರೆ ಪಾಪಿಯನ್ನಲ್ಲ. ಇವತ್ತು ಪಾಪ ಮಾಡಿದಂತಹ ಪಾಪಿಗಳು ಇರುವಂತಹ ಸಂದರ್ಭದಲ್ಲಿ ಯೇಸು ಸ್ವಾಮಿ ಎಂದಿಗೂ ಅವರ ಪಾಪವನ್ನು ಎತ್ತಿ ಹಿಡಿಯಲಿಲ್ಲ. ಬದಲು ಅವರನ್ನು ಪ್ರೀತಿ ಮಾಡ್ತಾನೆ, ಅವರನ್ನು ಅಂಗೀಕರಿಸ್ತಾನೆ, ಅವರನ್ನು ಹೊಸ ಮನುಷ್ಯನನ್ನಾಗಿ ಮಾಡುವಂತಹ ಅವಕಾಶವನ್ನು ಯೇಸು ಸ್ವಾಮಿ ತನ್ನ ಬೈಬಲಲ್ಲಿ, ತನ್ನ ಸಂದೇಶಗಳಲ್ಲಿ, ತನ್ನ ಮಾತುಗಳಲ್ಲಿ ಅದನ್ನು ವ್ಯಕ್ತ ಮಾಡುವಂಥದ್ದು ಹೇಳ್ತೇವೆ. ಇನ್ನು ಮುಂದೆ ಪಾಪ ಮಾಡಬೇಡ, ಹೋಗು, ನಿನ್ನ ಜೀವಿತವನ್ನು ಬದಲಾಯಿಸಿಕೊ ಎನ್ನುವಂಥ ಯೇಸು ಸ್ವಾಮಿ ಮಾತುಗಳು ಇಂದಿನ ಪ್ರಸ್ತುತ ಯುವಜನರಿಗೆ, ಪ್ರಸ್ತುತ ಜಗತ್ತಿಗೆ ಶುಕ್ರವಾರದ ದಿನ ಶಿಲುಬೆಗೆ ಏರಿಸಿ ಸತ್ತು ಹೂಣಲ್ಪಟ್ಟ ದಿನ, ಅದಾದ ಮೂರನೇ ದಿನ ಎದ್ದು ಬರುವ ಒಂದು ಪ್ರಕ್ರಿಯೆ ಪುನರುತ್ಥಾನ ಹಬ್ಬದ ಒಂದು ವಿಶೇಷತೆ. ಯೇಸು ಸ್ವಾಮಿ ಎದ್ದು ಬಂದು ಪರಲೋಕಕ್ಕೆ ಏರಿ ಹೋಗುವ ಒಂದು ವಿಶೇಷ ಸಂದರ್ಭ ಇದು. ನಾವು ಪುನರುತ್ಥಾನ ಹಬ್ಬ ಅಥವಾ ಈಸ್ಟರ್ ಹಬ್ಬ ಅಂತ ನಾವು ಆಚರಣೆ ಮಾಡ್ತೇವೆ. ಈ ಒಂದು ಸುಸಂದರ್ಭದಲ್ಲಿ ನಾಡಿನ ಸಮಸ್ತ ಜನರಿಗೆ ಶುಭಾಶಯಗಳನ್ನು ಕೋರೋಣಾಗಿದೆ.